ನೋಡ್ಕೊಂಡು ಹೋಗ್ಯೋಣ. ಎಲ್ಲ ನೋಡಿ ಇವನು ಯಾರು ಗೊತ್ತಾ? ಹಾಯ್ ಗೈಸ್, ಗುಡ್ ಈವ್ನಿಂಗ್. ಟೈಮ್ ಈಗ 8 o'clock ಅಷ್ಟೇ. ಇವತ್ತು ನಮ್ಮ ಫ್ರೆಂಡ್ ಒಬ್ರದ್ದು ಬರ್ಡೇ ಇತ್ತು, ಅದಕ್ಕೆ ಪಾರ್ಟಿ ಮಾಡೋಣ ಅಂತ. ಪಾರ್ಟಿ ಅಂದರೆ ನೀವು ಅಂದ್ಕೊಂಡಿರೋ ಥರ ಪಾರ್ಟಿ ಎಲ್ಲ ಏನಿಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ಕತ್ಲು, ಕರೆಂಟ್ ಬೇರೆ ಇಲ್ಲ ಯಾಕೋ ಏನೋ. ಇವತ್ತು ನಮ್ಮ ಏರಿಯಾ ಸುತ್ತಮುತ್ತ ಏರಿಯಾಗಳು ಯಾವುದೋ ದೊಡ್ಡ ಲೈನ್ ಕೆಟ್ಟೋಗ್ಬಿಟ್ಟಿದೆ ಅಂತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬನ್ನಿ ಹೊರಡೋಣ. ಎಲ್ಲಿಗೆ? ದನ ಮೀಸಕ. ಫುಲ್ಲು ಕತ್ಲು, ಕಾಣಿಸ್ತದೆ ಇಲ್ವೋ? ಇವಾಗ ಎಲ್ಲ ಬಂದಿರ್ತಾರೆ, ನಾನೇ ಲೇಟು ಅಂದ್ಕೊಳ್ತೀನಿ. ಹುಡುಗರು ಈವ್ನಿಂಗ್ ಟೈಮಲ್ಲಿ ಕೆಲಸಗಳು ಮುಗಿಸ್ಕೊಂಡು ಈ ಥರ ಫ್ರೆಂಡ್ಸ್ ಜೊತೆ ಬೈಕಲ್ಲಿ ಹಾಕ್ಕೊಂಡು ರೌಂಡ್ ಹೊಡಿಯೋದು ಏನೋ ಮಜಾ ಅಲ್ವಾ? ಅಲ್ಲಲ್ಲಲ್ಲಲ್ಲಲ್ಲಲ್ಲ, ನಮ್ಮ ಏರಿಯಾ ಕರೆಂಟ್ ಇದ್ದಾಗ ಸಖತ್ತಾಗಿ ಕಾಣುತ್ತೆ, ಆದರೆ ಇವತ್ತು ಕರೆಂಟ್ ಇಲ್ಲ. ಬನ್ನಿ, ಇಲ್ಲಿಂದ ಏನು ಜಾಸ್ತಿ ದೂರ ಇಲ್ಲ, ಒಂದು 8 kilometers ಇರ್ಬೋದು ಅಷ್ಟೇ. ಏರಿಯಾ ಬಂದ್ಬಿಟ್ಟು ಏರಿಯಾ ಹೆಸರು ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಯಾವ ಏರಿಯಾ ಅಂತ. ಗೈಸ್, ಈವ್ನಿಂಗ್ ಟೈಮಲ್ಲಿ ಕೆಲಸ ಮುಗಿಸ್ಕೊಂಡು ಫ್ರೆಂಡ್ಸ್ ಮೀಟ್ ಆಗೋದು ಏನೋ ಒಂಥರ ಖುಷಿ ಅಂತ ಹೇಳಿದೆ ಅಲ್ವಾ? ನಾವೆಲ್ಲ ಹಂಗೆ, ನಾವು ಇವಾಗ ಮೀಟ್ ಆಗ್ತಾರೋಂಥ ಫ್ರೆಂಡ್ಸು ಯಾವಾಗಲೂ ಜೊತೆಲಿ ಇರ್ತಾರೆ. ನಾವು ಹೈಸ್ಕೂಲಿಂದನೂ ಫ್ರೆಂಡ್ಸು, ಹೈಸ್ಕೂಲಿಂದನೂ ಹಿಂಗೆ ಜೊತೆಲಿದ್ದೀವಿ, ಮೀಟ್ ಆಗ್ತೀವಿ, ಮಾತಾಡ್ತೀವಿ. ವೀಕ್ಲಿ ಒನ್ಸ್ ಅಂತೂ ಕಂಪಲ್ಸರಿ ಮಿಸ್ ಮಾಡ್ಲಂಗೆ ಮೀಟ್ ಆಗ್ತೀವಿ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆಫ್ಟರ್ ಲಾಂಗ್ ಟೈಮ್ ಇವತ್ತು ಮೀಟ್ ಆಗ್ತಾ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ಅಂದರೆ ಜಾಸ್ತಿ ದಿನ ಅಲ್ಲ, ಮೊನ್ನೆ ಸಂಡೆಯಿಂದ ಬಂದ್ವಿ. ಇನ್ನೇನು ಹತ್ತತ್ರ ಇದ್ದೀವಿ, ಇಲ್ಲಿಂದ ಮೇನ್ ರೋಡಿಂದ ಹೋಗಬೇಕು. ನಾನೇ ಲೇಟಾಗಿ ಬಂದಿರ್ತೀನ ಅಥವಾ ಅವ್ರು ಬಂದೇ ಇರಲ್ವಾ? ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಇನ್ನೂ ಫೋನ್ಗಳು ಬಂದಿಲ್ಲ, ಆಲ್ರೆಡಿ ಬಂದ್ವಿ ಬಾರೋ ಅಂತ. ನೋಡುವ ಗುರು. ಈಗ ಮೇನ್ ರೋಡ್ಗೆ ಬಂದ್ವಿ. ಯಾವ ರೋಡು ಗೆಸ್ ಮಾಡಿ ಗೈಸ್ ಒಂದ್ಸರಿ. ತುಂಬ ಜನ ಗೊತ್ತಿರುತ್ತೆ, ಯಲಮಂಗಲ ಸೈಡ್ ಓಡಾಡೋರಿಗೆ. ಅಣ್ಣ ನೋಡೋಣ ಹೆಂಗೆ ಬರ್ತೀಯ ನೋಡೋಣ. ಲೈ ಬಿಕ್ನಾಸಿ, ಒನ್ ವೇಲ್ ಹೋಗೋದು ಬೇಡ ಗುರು. ಹೋಗೋಣ ಬಾ ಗುರು, ಒನ್ ವೇಲೆಲ್ಲ ಹೋಗ್ಬಾರ್ದು, ನಾವೆಲ್ಲ ಸ್ಟ್ರೈಟಾಗಿ ಹೋಗೋಣ. ಗೈಸ್, ಯಾವ ಏರಿಯಾ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಸುಮ್ಮನೆ ಗೆಸ್ ಮಾಡಿ, ಯಾವ ಏರಿಯಾ ಗೊತ್ತಾದರೆ ಕಮೆಂಟ್ ಹಾಕಿ. ನಮ್ಮ ಹುಡುಗರು ಇನ್ನೂ ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ, ಕಾಲ್ ಮಾಡೋಣ. ಚಳಿಗರು ಸಂಜೆ ಹೆವಿ ಚಳಿ ಇದೆಯಲ್ಲಪ್ಪ. ಒಂದು ಗ್ಯಾಂಗ್ ಇರುತ್ತೆ, ಅದರಲ್ಲಿ ಫ್ರೆಂಡ್ಸ್ಗಳ್ನ ಮೀಟ್ ಆಗೋದು ಏನೋ ಒಂಥರ ಖುಷಿ. ಆ ಥರ ಇದೆಯಾ? ಯಾವಾಗಲಾದರೂ ಮೀಟ್ ಆಗ್ತೀರಾ ಅಥವಾ ಡೈಲಿ ಮೀಟ್ ಆಗೋ ಗ್ಯಾಂಗ್ ಇದೆಯಾ? ಮೀಟ್ ಆದರೆ ಆ ಗ್ಯಾಂಗಿಗೆ ಒಂದು ಹೆಸರಿಟ್ಟಿರ್ತೀರಲ್ಲ. ಅಣ್ಣ ನೋಡ್ಕೊಂಡು ಹೋಗ್ಯೋಣ. ಓಕೆ ಓಕೆ, ಪರವಾಗಿಲ್ಲ ಬಿಡಿ, ಮಿಸ್ ಆಗಿ ಹೋಗ್ದಿರ್ತೀರ ಅಷ್ಟೇ. ಮಾಧವರದಲ್ಲಿದ್ದೀವಿ ಗೈಸ್, ಜಾಲಿ ರೈಟ್ ಗುರು. ಆದರೂ ನಮ್ಮ ಗ್ಯಾಂಗಲ್ಲೆಲ್ಲ ಹೆಂಗೆ ಗೊತ್ತಾ, ಒಬ್ಬೊಬ್ಬರು ಒಂಥರ. ಅದರಲ್ಲಿ ನಮ್ಮ ಗ್ಯಾಂಗಲ್ಲಿ ರೀಸೆಂಟಾಗಿ ಒಬ್ಬ ಮದುವೆ ಆಗ್ಬಿಟ್ಟಿದೆ. ಅಂತೂ ಇಂತೂ ಒಬ್ಬ ಬ್ಯುಸಿ ಆಗ್ಬಿಟ್ಟ, ಮದುವೆ ಆಗ್ಬಿಟ್ಟು. ಇನ್ನು ನಾವು ಮಿಕ್ದವರೆಲ್ಲ ಇದ್ದೀವಿ, ಯಾರ್ಯಾರು ಅಂತ ಹೇಳ್ತೀನಿ. ಮದುವೆ ಆದಮೇಲೆ ತುಂಬ ಬ್ಯುಸಿ ಲೈಫ್ ಆಗಿಬಿಡುತ್ತೆ. ಬ್ಯುಸಿ ಅನ್ನೋದಕ್ಕಿಂತ ಜವಾಬ್ದಾರಿಗಳು ಬಂದುಬಿಟ್ಟಿರ್ತಾವಲ್ಲ, ಈ ಥರ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಗೈಸ್. ಜವಾಬ್ದಾರಿನೇ ಮುಖ್ಯಗಳಾಗ್ತವೆ, ಮನೆಗಳು ಫ್ಯಾಮಿಲಿಗಳು ನೋಡ್ಕೋಬೇಕಾಗತ್ತೆ. ಇನ್ನೇನು ಬಂದೇ ಬಿಟ್ವಿ ನಿಯರ್. ಇಲ್ಲಿಂದ ಯೂಟ್ರನ್ ತೊಗೊಂಡು ಹೋಗಬೇಕು. ಅದು ಪಿಕ್ ಮಾಡಪ್ಪ ದೇವರು. ಎಲ್ಲ ಇಲ್ಲೇ ಬಂದೆ ನೋಡಿ. ಇವನು ಯಾರು ಗೊತ್ತಾ? ಸೂಪರ್ ಸ್ಟಾರ್ ಮಂಜ. ಇವನು ಯಾರು ಗೊತ್ತಾ? ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಫೋನ್ ಬಿಸಿ ಇರೋ ಸಿದ್ಧ. ಇದ್ಯಾವುದೋ ಹೊಸ ಪ್ರತಿಭೆ. ಬಾರ ರುದ್ರ ನಾಚ್ಕೊಂತೀಯಲ್ಲ. ನಾಯಿ ಇಲ್ಲ, ಒಂದು ಬಾಯಿ. ಕ್ಲೇಶ್ ಯಾವ ರುದ್ರ ಗೊತ್ತಾ? ಅವನು ಅಣ್ಣ ಹೆಂಗಿದ್ಯಣ್ಣ? ಹ್ಯಾಪಿ ಮೆನ್ಸ್ ಡೇ ಕಣ. ನಾವು ಹುಡುಗರು ಕಣ, ಯೂತ್ಸು. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಅಂತೂ ಇಂತೂ
ತುಂಬ ದಿನ ಆದಮೇಲೆ ಈ ಥರ ಎಲ್ಲ ಫ್ರೆಂಡ್ಸ್ಗಳು ಸೇರೆಲ್ಲ ಊಟ ಮಾಡಿದ್ವಿ, ತುಂಬ ಖುಷಿ ಆಯಿತು. ಸೊ ಇವತ್ತು ಹೋಗಿದ್ವಿ, ತುಂಬ ಮಾತಾಡಿದ್ವಿ, ಹಳೆ ನೆನಪುಗಳನ್ನೆಲ್ಲ ತೊಗೊಂಡ್ವಿ. ಕಾಲೇಜು, ಸ್ಕೂಲು, ಆ ಫ್ರೆಂಡ್ಸ್ ಹಿಂಗೆ, ಈ ಫ್ರೆಂಡ್ ಹಿಂಗೆ ಅಂತ ಕಾಲು ಹೇಳ್ಕೊಂಡು ಚೆನ್ನಾಗಿತ್ತು ಒಂಥರ ಡೇ. ತುಂಬ ಎಂಜಾಯ್ ಮಾಡ್ದಂಗೆ ಆಯಿತು ಇವತ್ತು ಈವ್ನಿಂಗು. ಫೈನಲಿ ಇನ್ನೇನು ಮನೆ ಹತ್ರ ಬಂದ್ವಿ. ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ಆಗಿರೋದ್ರಿಂದ ನೆಕ್ಸ್ಟ್ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಹಕರಿಸಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಎವ್ರಿ ಒನ್. ಥ್ಯಾಂಕ್ ಯು. ಲವ್ ಯು ಆಲ್. ಅಷ್ಟೇ.